ಬದುಕು ಜಟಕ ಬಂಡಿ. ನಮಸ್ಕಾರ ಮೊಹಮ್ಮದ್ ಅವರೇ. ಹಾಗೆ ಹೀಗೆ ಅಲ್ಪ ಸ್ವಲ್ಪ ಹೇಳ್ತಾ ಇದಾರೆ, ರೇಷ್ಮಾ ಪೂರ್ತಿಯಾಗಿ ನನಗೆ ಹೇಳ್ತಾ ಇಲ್ಲ. ಏನ್ ರಿಯಾಜ್ ಸಮಸ್ಯೆ ಏನು? ನಮ್ಮ ಹೆಂಗಸರು ಫೋನ್ ಮಾಡಿ ಹೇಳಿದ್ದೆ, ಎಲ್ಲನ ಸಂಬಂಧ ನಿಮ್ಗೆ ಒಪ್ಪಿಗೆ ಆದ್ರೆ ಚೆನ್ನಾಗಿ ಒಳ್ಳೆ ಕಡೆ ಮದುವೆ ಮಾಡ್ಬಿಡಿ, ನಾನು ಬರಕ್ ಆಗಲ್ಲ, ನಾನು ಇನ್ನೂ 2 ವರ್ಷ ಬರಕ್ ಆಗಲ್ಲ ಅಂತ ಹೇಳಿದ್ದೆ. ಆಯ್ತು ಅಂತ ನಮ್ಮ ಮನೆಯೊಳಗೆ ಹೆಂಗಸರು ಜವಾಬ್ದಾರಿ ತಗೊಂಡ್ರು. ಹಿಂಗೆ ಹುಡ್ಕಾಡಿದ್ರು ಒಂದು 2-3 ತಿಂಗಳು, ಎಲ್ಲೂ ಸೆಟ್ ಆಗಿಲ್ಲ. ಹಂಗೆ ಸುಮ್ಮನೆ ಆಗ್ಬಿಟ್ಟಿದ್ರು. ಸುಮ್ಮನೆ ಆದ್ಮೇಲೆ ತಿರ್ಗಾ ಇವ್ರು ಏನ್ ಮಾಡಿದ್ರು, ನಮ್ಮ ಅತ್ತೆ ಅವರಲ್ಲ, ನಮ್ಮ ಅತ್ತೆ ಮನೆ ಪಕ್ಕದಲ್ಲಿ ಇವರು ಮನೆ ಬಾಡಿಗೆ ತಗೊಂಡಿದ್ರು. ಯಾರು? ರಿಯಾಜ್ ಅವ್ರ ತಾಯಿ ಬಾಡಿಗೆ ತಗೊಂಡ್ಬಿಟ್ಟು ಅಲ್ಲಿ ನಮ್ಮ ಅತ್ತೆಗೂ ಇವ್ರಿಗೆ ಸಂಬಂಧ ಪರಿಚಯ ಆಯ್ತು. ಇವ್ರು ನಮ್ಮ ಅತ್ತೆಗೆ ಇವಳು ಬಂದ್ಬಿಟ್ಟು, ಇವಳು ನಮ್ಮ ಹಳೆಯ ತಾಯಿ ಏನ್ ಹೇಳಿದ್ಲು, ನಮ್ಮ ಮಗನ್ಗೆ ಎಲ್ಲ ಒಡಕೆ ಇದು ಹುಡುಗಿ ನೋಡ್ತಾ ಇದೀವಿ, ಎಲ್ಲ ಇದ್ರೆ ಹೇಳಿ ಅಂತ. ನಮ್ಮ ಅತ್ತೆ ನೋಡ್ದು ನಮ್ಮ ಮೊಮ್ಮಗಳು ಅವಳೆ ಅಂತ ಕರ್ಕೊಂಡ್ಬಂದು ತೋರಿಸಿದ ಮೇಲೆ ನಮ್ಗೆ ಸಂಬಂಧ ಒಪ್ಪಿಗೆ ಇದೆ ಅಂತ ಹೇಳಿದ್ರು. ಈಗ ವಿಚಾರಣೆ ಕೇಳಿದ್ರು, ಏನ್ ಕೆಲಸ ಮಾಡ್ತಾನೆ ಹುಡುಗ ಅಂತ. AC ಮೆಕ್ಯಾನಿಕ್ ಬೆಂಗಳೂರಿನಲ್ಲಿ 15,000 ರೂಪಾಯಿ ಸಂಬಳ ಅಂತ ಹೇಳಿದ್ರು. ನಮ್ಮನೆ ಒಳಗೆ ಯಾರು ಗಂಡಸರು ಇರ್ಲಿಲ್ಲ. ಒಪ್ಪಿಗೆ ಮಾಡ್ಕೊಂಡ್ಬಿಟ್ಟು ಏನೋ ವರದಕ್ಷಿಣೆ ಕೊಡ್ಬೇಕು ಅಂತ ಕೊಟ್ಟು ಮದುವೆ ಮಾಡ್ದು, ಒಡವೆ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಒಂದು 4 ತಿಂಗಳು ಚೆನ್ನಾಗಿದ್ದ. ಇಲ್ಲಿ ಒಡವೆ ಏನು ಹಂಗೆ ಇತ್ತು, ಅವ್ರ ತಾಯಿ ಮನೆಯೊಳಗೆ ಇತ್ತು, ಹೊಸ ಮದುವೆ ಆಗಿತ್ತು, 4 ತಿಂಗಳು ಹಂಗೆ ಇದ್ದು. ಆಮೇಲೆ ಏನಾಯ್ತು, ನನಗೆ ಒಂದು ಸ್ವಲ್ಪ ಮಿಸ್ ಕಾಲ್ ಬಂತು. ಇವನು ಮಿಸ್ ಕಾಲ್ ಹೊಡೆದ ನನಗೆ ಇಲ್ಲಿಂದ. ನಾನು ಫೋನ್ ಮಾಡಿ ಏನು ಸಮಾಚಾರ ಅಂತ. ಅಂಕಲ್ ಈ ಥರ ನನಗೆ ವೀಸಾ ಸಿಕ್ಕೈತೆ AC ಮೆಕ್ಯಾನಿಕ್ಗೆ, ನನಗೂ ಅವನಿಗೂ 1000 ಕಿಲೋಮೀಟರ್ ದೂರ. ನೀವಿದ್ದಿದ್ದು ಯಾವ ಜಾಗ? ಸೌದಿ ಅರೇಬಿಯಾ. ಸರಿ, ಅವ್ರಿಗೆ ಅವನು ಅದೇ ಸ್ಟೇಟು, ಸೌದಿ ಅರೇಬಿಯಾನೇ. ನನಗೂ ಅವನಿಗೂ 1000 ಕಿಲೋಮೀಟರ್ ಹೆಚ್ಚು ಕಡಿಮೆ. ಆಮೇಲೆ ನಾನು ಹೇಳಿದೆ ಏನು ಸಮಾಚಾರ ಅಂತ. ಈ ಥರ ಬೆಂಗಳೂರಿನಲ್ಲಿ ನಿಮಗೆ ವೀಸಾ ಸಿಕ್ಕೈತೆ, 80,000 ರೂಪಾಯಿ ಟಿಕೆಟು ಎಲ್ಲ ಅವ್ರದ್ದೇನೆ ಅಂತ ಹೇಳಿದ್ರು. ಆಯ್ತು, ದುಡ್ಡಿಗೆ ಏನು ಮಾಡಿದೆ? ಅಂಕಲ್ ದುಡ್ಡಿಲ್ಲ ಅಂತ ಹೇಳಿದ್ರು. ಏನು ಮಾಡ್ತೀಯ ದುಡ್ಡಿಲ್ಲ ಅಂತ? ನಾವು ಮದುವೆ ಮಾಡಿ ಅವಾಗ 4 ತಿಂಗಳಾಗಿತ್ತು. ನಾನೇನು ಮಾಡಿದೆ, ಮನೆಗೆ ಫೋನ್ ಮಾಡಿ ಹೇಳಿದೆ. ಮನೆಗೆ ಏನು ಹೇಳಿದ್ರು ಹೆಂಗಸರು, ನಮ್ಮ ಹೆಂಡತಿ ಈ ಥರ ಒಡವೆ ಒಟ್ಟಿ ಕಳಿಸ್ಬಿಡೋಣ, ಅಳಿಯ ದುಬೈಗೆ ಹೋದ್ರೆ ಒಳ್ಳೇದು, ನಮ್ಮ ಮಗಳು ಚೆನ್ನಾಗಿರ್ತದೆ ಅಂತ ನಮ್ದು ಭರವಸೆ ತಾನೆ. ಮನೆ ಒಳಗೆ ನಾನು ಫೋನ್ ಮಾಡಿ ಕೇಳಿದ್ವಿ. ಇವ್ರು ಏನು ಹೇಳಿದ್ರು, ಆಯ್ತು ಒಡವೆ ಇಟ್ಟು ಕಳಿಸೋಣ. 60,000 ರೂಪಾಯಿ ಒಡವೆ ಅಡ ಇಟ್ಟಿದ್ರು. ಅದು ಇವ್ರ ತಾಯಿ ಮಗ ಇಬ್ಬರು ಸೇರಿ ಮನೆಗೆ ಬಂದವ್ರೆ. ತಾಯಿ ಏನು ಹೇಳ್ತು ಮಗನ ಮುಂದೆನೆ, ನಮ್ಮ ಹೆಂಡತಿ ಮುಂದೆ, ಜಲ್ದಿ ಇದು ಒಡವೆ ಅಡ ಇಟ್ಬಿಡೋಣ, ನೀನು ಹೋಗಿ 3 ತಿಂಗಳ ಒಳಗೆ ನೀನು ದುಡ್ಡು ಕಳಿಸ್ಬಿಡು, ಬಿಡಿಸ್ಕೊಂಡ್ಬಿಡ್ತಾರೆ. ಆ ಒಡವೆ ಕರ್ಕೊಂಡೋಗಿ ತಾಯಿ ಮಗ ಇವ್ರು ನಮ್ಮ ಹೆಂಡತಿ 3 ಜನ ಹೋದ್ರು. ಅಡ ಇಟ್ಟಿದ್ರು ಸೇಟ್ ಅಂಗಡಿಯೊಳಗೆ. ಸೈನ್ ಇವ್ರು ಹಾಕಿದ್ರು, ಬಿಲ್ ಐತೆ, ಸೈನ್ ಇವ್ರು ಹಾಕಿದ್ರು. ಇವ್ರು ತಪ್ಪು ಮಾಡಿದ್ರು. ಇವ್ರು ಯಾರಿಗೂ ಅಣ್ಣ ತಮ್ಮನಿಗೆ ಹೇಳಿಲ್ಲ, ಏನೋ ಭರವಸೆ ಮೇಲೆ ಹೋಗ್ಬಿಟ್ಟು ಅಡ ಇಟ್ಬಿಟ್ಟು ಇವ್ರು ಸೈನ್ ಮಾಡಿದ್ರು. ಅದು ತಪ್ಪು ನಮ್ದು, ನಾವು ಸೈನ್ ಮಾಡಿದ್ದು. ಅವ್ರ ಮೇಲೆ ಅವ್ರ ಸೈನ್ಯ ತಗೊಬೇಕಾಗಿತ್ತು. ನಾವು ಇನ್ನು 20,000 ರೂಪಾಯಿ ನಾನು ಅಲ್ಲಿಂದ ಕಳಿಸಿದೆ. ನಾನು ಅವ್ನು ಕೇಳಿಲ್ಲ ನಮಗೆ. ಬೇಕಾದ್ರೆ ನಮ್ಮ ಕುರಾನು ಮುಟ್ಟಿ ನಾನು ಹೇಳ್ತೀನಿ, ನಾನು 20,000 ರೂಪಾಯಿ ನಾನು ಕೇಳಿಲ್ಲ. ನಾನು ಹೆಚ್ಚು ಕಡಿಮೆ ನಾನು 20,000 ರೂಪಾಯಿ ಮನೆಗೆ ಫೋನ್ ಮಾಡಿ ಹೇಳ್ತೀನಿ, ಇಸ್ಕೋ ಅಂತ. ನಾನು 20,000 ರೂಪಾಯಿ ಹೇಳ್ದೆ ನಾನು. ಆಯ್ತು ಅಂತ, ನಾಳೆ ಇಸ್ಕೋ ದುಡ್ಡು ಮನೆಗೆ ಅಂತ ಹೇಳ್ಬಿಟ್ಟು ಇವ್ರು ಮನೆಗೆ 20,000 ರೂಪಾಯಿ ಕೊಡ್ತಾನೆ ರಿಯಾದ್ ನಿಮ್ಮ ಅಳಿಯ, ಕೊಟ್ಬಿಡಿ 20,000 ರೂಪಾಯಿ ಅಂತ. ಇವ್ನು ಮನೆಗೆ ಬಂದ್ಬಿಟ್ಟಿದ್ದಾರೆ. 20,000 ರೂಪಾಯಿ ಕೇಳಿಲ್ಲ, ಅಂಕಲ್ ಹೇಳಿದ್ದು 30,000 ರೂಪಾಯಿ ಅಂತ. ತಕ್ಷಣ ಇವ್ರು ನನಗೆ ಫೋನ್ ಮಾಡಿದ್ರು, ನನ್ನ ಎಷ್ಟು ನೀವು ಹೇಳಿದ್ದು ರಿಯಾಜ್ಗೆ ಕೊಡೋಕೆ ಅಂತ. 20,000 ರೂಪಾಯಿ ಅಂತ. ಇಲ್ಲ 30,000 ರೂಪಾಯಿ ಅಂತ ಕುಂತವ್ರೆ ಅಂತ. ಕೊಡೋ ಫೋನ್ ಅವನ್ಗೆ ಅಂತ. ಫೋನ್ ಹೇಳಿ, ಏನ್ ರಿಯಾಜ್ ನಿಂಗೆ ಎಷ್ಟು ಹೇಳಿದ್ದು? ನೀನ್ ಕೇಳಿಲ್ಲ ನನಗೆ ದುಡ್ಡು. ನಾನಾಗಿ ನಿಂಗೆ 20,000 ರೂಪಾಯಿ ಇಸ್ಕೋ ಮನೆಯೊಳಗೆ ಅಂತ ಹೇಳಿರೋದು ನಾನು. ನೀನ್ ಕೊಡ್ಬೇಡ, ನಾನು ಸಾಲನೂ ಅಲ್ಲ, ನಾನು ಫ್ರೀ ಅಂತ ಕೊಡ್ತಾರ ನಿನ್ಗೆ. ನೀನ್ ಕೇಳಿಲ್ಲ 20,000 ರೂಪಾಯಿ ಅಂತ ನಾ ಕೊಟ್ಟಿದ್ಕೆ ಇವ್ ಹಂಗೆ 20,000 ಹೇಳಿದ್ದು ನೀವು. ಆಯ್ತು 20,000 ರೂಪಾಯಿ ಇಸ್ಕೊಂಡೋಗಿ ಒಡೆ ಎಲ್ಲ ತಗೊಂಡು ಹೊರಟೋಗ್ಬಿಟ್ಟು ಟಿಕೆಟ್ ಮಾಡ್ಕೊಂಡು ಬಂದ್ಬಿಟ್ಟು 3 ತಿಂಗಳು ಸಂಬಳ ಸಿಕ್ಕಿಲ್ಲ ಮೇಡಮ್. ಯಾಕೆ? ಇದೇನೋ ಇನ್ನು ಅದು ಹಿಡ್ಕೊಂಡ್ರು ಇದು ಹಿಡ್ಕೊಂಡ್ರು ಅಂತ 3 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ನನಗೆ ಬರೀ ಮಿಸ್ ಕಾಲ್ ಹೊಡೆಯೋನು. ಅಲ್ಲಿಂದ ನಾನು ಫೋನ್ ಮಾಡೋದು ಅವ್ನಿಗೆ. 1 ರಿಯಾಲ್ ಖರ್ಚು ಮಾಡಿ ಫೋನ್ ಮಾಡ್ತಾ ಇಲ್ಲ ಅಂತ. ದಿನ ಮಿಸ್ ಕಾಲ್ ಹೊಡೆಯೋನು. 3 ತಿಂಗಳು ಸಂಬಳ ಸಿಕ್ಕಿಲ್ಲ. ಆಮೇಲೆ ಮೊದಲೇ 4 ತಿಂಗಳ ಸಂಬಳದಲ್ಲಿ 7,000 ರೂಪಾಯಿ ನಮ್ಮ ಹೆಂಡತಿ ಹೆಸರು ಮೇಲೆ ಕಳಿಸ್ದ ಅವನು. 7,000 ರೂಪಾಯಿ. ನಾನು ಮನೆಗೆ ಫೋನ್ ಮಾಡಿದ್ಕೆ ರಿಯಾಜು 7,000 ರೂಪಾಯಿ ಕಳ್ಸರೆ ಅಂತ ಹೇಳಿದ್ರು. ನಾನು ಇವ್ರಿಗೆ ಬೈದೆ, ನೀನು 7,000 ರೂಪಾಯಿ ನೀನು ಯಾಕೆ ತರಿಸ್ಕೊಂಡೆ ಮನೆಗೆ ಅಂತ. ಇಲ್ಲ ಅವ್ರು ಕಳಿಸಿದ್ದು. ನಾನು ಆಮೇಲೆ ಅವನಿಗೆ ಫೋನ್ ಮಾಡಿದೆ ಅಲ್ಲೇ ಇದ್ದು, ನೀನು 7,000 ರೂಪಾಯಿ ಯಾಕಪ್ಪ ಕಳಿಸ್ದೆ ನೀನು? ನಿನ್ನ ಹೆಂಡತಿಗೆ ಎಷ್ಟು ಬೇಕು? ಅವಾಗ ನಮ್ಮ ಮಗಳು ನಮ್ಮ ಮನೆಯೊಳಗೆ ಬಿಟ್ಟೋಗಿದ್ದ ಅವನು. ನಮ್ಮ ತಂದೆ ತಾಯಿ ಸರಿ ಇಲ್ಲ, ನಮ್ಮ ತಾಯಿ ಸರಿ ಇಲ್ಲ, ನಮ್ಮ ಅಕ್ಕ ಸರಿ ಇಲ್ಲ, ಅಂಕಲ್ ನಿಮ್ಮ ಮಗಳು ನಿಮ್ಮನೆ ಇರಲಿ ಅಂತ ಬಿಟ್ಟು ಅವನು ದುಬೈಗೆ ಬಂದಿದ್ದು. ಆಮೇಲೆ ನಾನು ಹೆಂಡ್ತಿಗೆ ನಿಂಗೆ ಎಷ್ಟು ಬೇಕೋ ಅಷ್ಟು ಕಳಿಸ್ಕೊ, 1,000 ಕಳಿಸ್ಕೊ, ಇಲ್ಲ ಬೇಡ ನೀನು 1 ರೂಪಾಯಿನೂ ಕಳಿಸ್ಬೇಡ, ನಾನು ಸಾಕ್ತಾ ಇದ್ದೀನಿ, ನಾನು ಕಳಿಸ್ತೀನಿ, ನಾನೇ ಖರ್ಚು ಮಾಡ್ತೀನಿ ನನ್ನ ಮಗಳಿಗೆ. ಅವಾಗ ಇವಳು ಪೆಟ್ನೆಟ್. ಅವಾಗ ನಮ್ಮ ಮನೆಯೊಳಗೆ ಇದ್ಲು. ಆಮೇಲೆ ಏನು ಮಾಡಿದ್ರು,
7,000 ರೂಪಾಯಿ ಕಳಿಸಿದ್ರೆ ಇನ್ನೊಂದ್ಸತಿ ನೀವು ಕಳಿಸ್ಬೇಡ. ಇವ್ರಿಗೂ ನಾನು ಮನೆ ಒಳಗೆ ನಮ್ಮ ಹೆಂಡತಿಗೂ ಬೈದೆ ನಾನು, ಇನ್ನೊಂದ್ಸತಿ ದುಡ್ಡು ತರಿಸ್ಕೊಂಬಾರ್ದು. ನಾಳೆ ದಿವಸ ಅವ್ರ ತಾಯಿ ಅತ್ತೆ ಮಾವನ್ಗೆ ದುಡ್ಡು ಕಳಿಸ್ತೇನೆ, ನಮ್ಮ ಮಗ ಅಲ್ಲಿ ಕಳಿಸ್ತೇನೆ ದುಡ್ಡು, ಅವ್ರು ತರಿಸ್ಕೊಂತಾರೆ. ನಮ್ಗೆ ಬೇಡ. ನಮ್ಗೆ 4 ಹೆಣ್ಮಕ್ಳು ಮೇಡಮ್, ನಮ್ಗೆ ಗಂಡ್ ಮಕ್ಳು ಆಸೆನೂ ಇಲ್ಲ. ಅವರೇ ಹೆಣ್ಮಕ್ಳು, ಅವರೇ ಗಂಡ್ ಮಕ್ಳು. ನಮ್ಗೆ ಇಂಥನು ತೊಂದರೆ ಸರ್ ಮೇಡಮ್. 5 ತಿಂಗಳು ಸಂಬಳ ತಗೊಂಡು ಒಂದ್ ಪೈಸಾನು ಒಂದ್ 500, 1,000 ರೂಪಾಯಿ ಕಳ್ಸೋನು. ನಾನು ಹೇಳ್ತಾ ಇರ್ಲಿಲ್ಲ. ಕೇಳ್ದಂಗೆ ನನ್ಗೂ ಹೇಳಿಲ್ಲ. ನನ್ನೇ ಮಾತಾಡೋ ನನ್ಗೆ ಫೋನ್ ಮಾಡಿ ನಾನು ಹೋಗ್ತಾ ಇದೀನಿ ಅಂತ ಮಾತು ಹೇಳಿಲ್ಲ. ಜನವರಿ 2009 ಜನವರಿ 1ಗೆ ಬಂದ ಇನ್ನು ಹ್ಯಾಪಿ ನ್ಯೂ ಇಯರ್ಗೆ ಇಲ್ಲಿ ಬಂದ್ಬಿಟ್ಟ. ನನಗೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಇವರು, ಇಲ್ಲಿಂದ 12 ಗಂಟೆ. ನಾನು ಇಷ್ಟೊತ್ತಿಗೆ 12 ಗಂಟೆಗೆ ಇನ್ನೂ ಮನ್ಗಿಲ್ವಲ್ಲ ಅಂತ ನಾನು ಫೋನ್ ಮಾಡಿದ್ರೆ ನಿಮ್ಮ ಹಳಿಯ ಬಂದವನೇ ಅಂತ ಹೇಳಿದ್ರು. ನಾನೇನು ಹ್ಯಾಪಿ ನ್ಯೂ ಇಯರ್ಗೆ ನಂಗೆ ಇವರು ಏಪ್ರಿಲ್ ಫುಲ್ ಮಾಡ್ತಾರೆ ಅಂತ ನಾನು ಬಿಟ್ಟು ಹೇಳಿದೆ. ಇಲ್ಲ ಬಂದವ್ರೆ, ಅವ್ರ ಮನೆಗೆ ಫೋನ್ ಮಾಡಿ ಅಂತ. ನಮ್ಮ ಮಗಳು ಮೊಬೈಲ್ ಫೋನ್ ಮಾಡಿದ್ರೆ ಮನೆಗೆ ಅವನೇ. ಏನು ಯಾಕೆ ನೀನು ನನಗೆ ಮಾತಾಡ್ದಲ್ಲ, ಇವನು ಹೋಗ್ತೀನಿ ಅಂತ ನೀನು ಹೇಳಿಲ್ವ ಇಂಡಿಯಾಗೆ ಅಂತ. ಇಲ್ಲ, ನಾ ಎಮರ್ಜೆನ್ಸಿ ಬಂದ್ಬಿಟ್ಟೆ, ನಾನು 7 ತಿಂಗಳು ರಜಾ ಕೊಟ್ಟವ್ರೆ. ಯಾರು ಕೊಡಲ್ಲ. 3 ಕಂಪ್ನಿ ಒಳಗೆ ಇದ್ದಿದ್ದು ಯಾರು 3 ವರ್ಷ 4 ವರ್ಷ ಯಾರು ರಜಾ ಕೊಡಲ್ಲ. ಅಗ್ರಿಮೆಂಟ್ ಮೇಲೆ ಹೋದ್ರೆ ನಾನು ಫ್ಯಾಮಿಲಿ ಡ್ರೈವರ್ಗೆ ಹೋಗಿದ್ದು ಮೇಡಮ್, ಫ್ಯಾಮಿಲಿ ಡ್ರೈವರ್ಗೆ ಹೋಗಿದ್ದಿತ್ತು. ಅವನಿಗೆ 14,000 ರೂಪಾಯಿ, 14,000 ಅಂದ್ರೆ ಇಲ್ಲಿಂದ 18,000 ರೂಪಾಯಿ ಸಂಬಳ ಇಲ್ಲಿಂದ. ನಾನು ಹೋಗಿದ್ದು 1,200 ರೂಪಾಯಿ ಸಂಬಳ, ಸೌದಿ ದುಡ್ಡು 1,200 ರೂಪಾಯಿ ಸಂಬಳ ನನಗೆ. ಅವ್ನು ಹೋಗಿದ್ದು 1,400 ರೂಪಾಯಿ ಸಂಬಳ ಅಗ್ರಿಮೆಂಟ್ ಮಾಡ್ಕೊಂಡು ಹೋಗಿದ್ದು. ಇಂಡಿಯಾದ ಎಷ್ಟು 18,000 ರೂಪಾಯಿ. 1,400 ರೂಪಾಯಿಗೆ ಇಂಡಿಯಾದು 18,000 ರೂಪಾಯಿ. ತಿಂಡಿ ಅವ್ರದೇನೆ, ಕಂಪ್ನಿ ಒಳಗೇನೆ ರೂಮ್. ನಮಗೆ ಕಂಪ್ನಿ ಒಳಗೆ ರೂಮ್ ಇಲ್ಲ. ನಾನು ಫ್ಯಾಮಿಲಿ ಡ್ರೈವರ್ ನಾನು ಹೋಗಿದ್ದು. ಅಂದ್ರೆ ಕೆಲಸ ಬರಲ್ಲ ಕಳಿಸ್ಬಿಟ್ಟು ಅವರು, ಬೇಡ ಬಿಡಿ ನಮಗೆ ಕೆಲಸ ಬರೋದು ಕಳಿಸ್ಬಿಟ್ಟು. ಬಂದಿದ್ಮೇಲೆ ಒಂದು 7 ತಿಂಗಳು ಚೆನ್ನಾಗಿದ್ದ ಮೇಡಮ್. ಬಂದಿದ್ದು ನಾನು ಮಾರನೇ ದಿವಸನೇ ತಿರ್ಗಾ 14,000 ರೂಪಾಯಿ ಕಳಿಸಿದೆ. ಯಾಕೆ 7 ತಿಂಗಳು ರಜಾ ಬಂದವನೇ ಅಳಿಯ, ಮನೆಗೆ ಬರ್ತಾನೆ ಹೋಗ್ತಾನೆ ಇರ್ತಾರೆ 1 ವಾರ 2 ವಾರ ಅಂತ 14,000 ರೂಪಾಯಿ ನಾನು ಕಳಿಸಿದೆ ನನ್ನ ಹೆಂಡತಿಗೆ. ಕರ್ಕೊಂಡೋದ ಮನೆಗೆ, ಅವ್ರ ಮನೆಗೆ, ತಾಯಿ ಮನೆಗೆ ಕರ್ಕೊಂಡು ಹೋಗಿನಿ. ಜಾಸ್ತಿ ಹಿಂಸೆ ಕೊಡೋದು ಶುರು ಮಾಡ್ದ. ಹೋಗಿ ನಿಮ್ಮ ಅಪ್ಪನ ಹತ್ರ ದುಡ್ಡು ತಂಬ, ನಿಮ್ಮ ಅಮ್ಮನ ಹತ್ರ ದುಡ್ಡು ತಂಬ ಅಂತ ಹೊಡೆಯೋದು ಪಡೆಯೋದು ಅಂತ. ಆಮೇಲೆ ನಾನು ಏನ್ ಮಾಡ್ಬಿಟ್ಟೆ, ಇದು ನೋಡಿ 1 ವರ್ಷ ಆಗ್ಬಿಡ್ತು. ನಾನು ಹಂಗೆ ಇದ್ದೆ, ಬಂದ್ಬಿಟ್ಟೆ. ನಾನು ಈ ಟೆನ್ಷನ್ ಇಂದ ನಾನು ಬಂದಿದ್ಮೇಲೆ ನಾನು ಬರೋಕ್ಕಿಂತ ಮುಂಚೆ ನಮ್ಮ ಬಾಮೆದ ಬಂದ ಇಲ್ಲಿ ರಜಾ. ಬಾಮೆದ ಬಂದು 2 ತಿಂಗಳು ಮುಂಚೆ ರಾಜ ಬಂದು ಅವನು 4 ಸತಿ ಮನೆಯೊಳಗೆ ಕರೆಸಿ ಬುದ್ಧಿ ಹೇಳೋರೆ. ಅವ್ರಿಗೂ ಬಗ್ಗಿಲ್ಲ. ಅವ್ರ ಸ್ವಂತ ಮಾವ ಅಲ್ಲೇ ನಮ್ ಜೊತೆಗೆ ಇದ್ದಿದ್ದು, ಅವನು ಬಂದು ಇದ್ ಮಾಡೋರು. ನಮ್ಮ ಏರಿಯಾದಲ್ಲಿ ಮಸೀದಿಯಿಂದ ಮಸೀದಿಯಿಂದ ನಮ್ ಜನನೇ ಎಲ್ಲ ಸೇರಿ ಮನೆ ಕರ್ಕೊಂಡೋಗಿ ಅವ್ರ ಮನೆ ಒಳಗೇನೆ, ನಾವು ಬೇರೆ ಮನೆ ಮಾಡಿದ್ದು. ಅಲ್ಲಿಂದ ಬಂದಿದ್ಮೇಲೆ ನಾನ್ ಬಂದಿದ್ಮೇಲೆ ಇವಳಿಗೆ ರಂಜಾನ್ ಹಬ್ಬದಲ್ಲಿ ಉಪವಾಸ ಮೇಡಮ್, ಉಪವಾಸ ಕುತ್ತಿಗೆ ಸಿಗ್ಬಿಟ್ಟವನೆ, ಕುತ್ತಿಗೆ ಸಿಗ್ಬಿಟ್ಟವನೆ. ಬೆಳಿಗ್ಗೆ ನಾನು ಬಂದ್ರೆ ಇವಳು ಅಳ್ಕೊಂಡ್ ಕೂತಿದ್ರು ನಮ್ಮನೆ ಒಳಗೆ. ಯಾಕೆ ಅಂದ್ರೆ ನೋವ್ತಾ ಇದೆ ಇಲ್ಲಿ ಅಂದ್ರೆ ಶಾಪ್ ಕರ್ಕೊಂಡು ಹೋಗಿ ಅವಳು ಸುಮ್ನೆ ಯಾಕೆ ಮೆಡಿಕಲ್ ಅದು ಏನು ಮಾಡ್ಸಿಲ್ಲ, ಸುಮ್ನೆ ಕ್ಯಾಶ್ ಟ್ಯಾಬ್ಲೆಟ್ಸ್ ಕೊಡ್ಸಿ ಕರ್ಕೊಂಡು. ಅವತ್ತು ನಾನು ಕಳ್ಸಿಲ್ಲ ಮನೆಗೆ. ಅವ್ನು ಹೆಂಗೆ ನೀನು ಅವನು ಕುತ್ತಿಗೆ ಸಿಗ್ದ ಅಂತ ನಾನು ಮನೆ ಹತ್ರ ಹೋಗ್ದೆ. ನಮ್ಮ ಹಳೆ ಮನೆ ಮಾಡಿದ್ನಲ್ಲ, ನಾನೇ ಮಾಡ್ಕೊಟ್ಟಿದ್ದು ಮನೆ. ಸಾಯಂಕಾಲ ಹೋಗಿ ಕರ್ಕೊಂಡು ನಾನು ರಸ್ತೆ ಒಳಗೆಲ್ಲ ಹೊಡೆದು ಕರ್ಕೊಂಡ್ ಬಂದೆ ಅವನಿಗೆ. ನಾನು ತಪ್ಪೇನು ಮೇಡಮ್ ನಾ ಹೊಡೆದಿದ್ದು? ನಾನು ಅವ್ರನ್ನ ವಿಚಾರಿಸ್ತೀನಿ. ನಿಮ್ ಮಸ್ಜಿದ್ ಅಲ್ಲಿ ಏನ್ ತೀರ್ಮಾನ? ಮಸೀದಿ ಒಳಗೆ ತೀರ್ಮಾನ ಮಾಡಿದ್ರು, ನೋಡಪ್ಪ ನೀನ್ ಡೈಲಿ 10 ರೂಪಾಯಿನೂ ಕೊಡ್ದಂಗೆ ನೀನು ಮನೆಗೆ ಹೋದ್ರೆ ಮಗುನು ಹೆಂಡತಿ ಏನ್ ತಿನ್ನೋದು, ಯಾರಿಗೆ ಕೇಳ್ಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಡೈಲಿ 100, 200 ಎಷ್ಟು ಬೇಕೋ ಅಷ್ಟು ತಂದು ಕೊಡ್ಬಿಡು ಅಂತ. ಆಯ್ತು ಅಂತ ಒಪ್ಕೊಂಡಿದ್ ಮಾರನೇ ದಿವಸನೇ ಬೆಳಗ್ಗೆನೆ ಹೋಗ್ತಾ ಟೈಮಲ್ಲಿ ದುಡ್ಡು ಕೇಳಿದ್ರೆ ನನ್ನೇ ತೀರ್ಮಾನ ಮಾಡಿಲ್ವಾ, ಅವ್ರ ಹತ್ರ ಹೋಗಿಸ್ಕೊ 50, 100 ಕೊಡ್ತಾರವ್ರು. ದೇವ್ರ ಭಯಾನೂ ಇಲ್ಲ, ಮನುಷ್ಯರ ಭಯಾನೂ ಇಲ್ಲ. ಮಧ್ಯಾಹ್ನ ತಿರ್ಗಾ ಹೆಂಗೆ ಹೇಳ್ಬೇಕು ತಂದೆ ತಾಯಿಗೆ ಹುಡುಗಿ? ನಾವು ಫೋನ್ ಮಾಡಿ ಕೇಳಿದ್ರೆ ಮೊಬೈಲ್ ಬಂದಿತ್ತು, ಬಂದ್ ಮಾಡು. ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟಾನೆ. ಸಿಂಹ ಅವನ ಹತ್ರನೇ ಐತೆ, ಮೊಬೈಲ್ ಎತ್ಕೊಂಡು ಹೋಗೋಣ. ಯಾಕಂದ್ರೆ ನಾವು ಫೋನ್ ಮಾಡ್ತಾ ಇರ್ತೀವಿ ಅಂತ ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟಾನೆ. ನಾವು ಮಧ್ಯಾಹ್ನವರೆಗೂ ಫೋನ್ ಮಾಡಿದ್ರೆ ಒಂದು 25 ಸತಿ ಫೋನ್ ಮಾಡಿದ್ವಿ, ಎತ್ತಿಲ್ಲ. ನಮ್ಗೆ ಯಾಕೋ ಭಯ ಆಯ್ತು ಮೇಡಮ್, ನನ್ನ ಏನೋ ಆಯ್ತಲ್ಲ ಅದಕ್ಕೆ ಏನೋ ಮೊಬೈಲ್ ಏನೋ ಮಾಡೋರೆ ಅಂತ. ನಾನು ಇವರಿಬ್ರು ಹೋದ್ರೆ ಹೊಟ್ಟೆ ನೋವು ಅಂತ ಮನೆ ಕಡೆ. ಮಗು ನಮ್ಮ ಹತ್ರ ಇತ್ತು ಅವಾಗ, ಮಗು ನಮ್ಮ ಹತ್ರ ಇತ್ತು. ಹಾಗಾದ್ರೆ ರಾತ್ರಿ ಹೊತ್ತು ಸ್ವಲ್ಪ ಅಳ್ತಾನೆ ಮಗ, ನಾವೇ ನೋಡ್ಕೊಂತಿದ್ದೆವು. ಅದು ನಾವು ಹೋಗಿ ನೋಡಿದ್ರೆ ಹೊಟ್ಟೆ ನೋವ್ತಾ ಇತ್ತು. ಈ ತರ 1 ರೂಪಾಯಿ ಕೊಡೋಕ್ ಬಂದು, 1 ರೂಪಾಯಿ ಕೊಡೋಕ್ ಬಂದು ಅಂತ. ಅವತ್ತು ನಾನು ತಿರ್ಗಾ ಕರ್ಕೊಂಬಂದೆ. ನಾನು ತಿರ್ಗಾ ಕರ್ಕೊಂಬಂದ್ಬಿಟ್ಟೆ ಮನೆಗೆ, ಬೀಗ ಹಾಕೊಂಡು ತಿರ್ಗಾ ಕರ್ಕೊಂಬಂದ್ಬಿಟ್ಟೆ. ತಿರ್ಗಾ ಆಮೇಲೆ ರಾತ್ರಿ ಬಂದು ಫೋನ್ ಮಾಡ್ದ, ನಾನು ಕಳ್ಸಲ್ಲ ಅಂದೆ. ಆಮೇಲೆ ತಾಯಿ ಮಗ 3 ಜನ, ಇವ್ರ ತಂಗಿ 3 ಜನ ನಮ್ಮ ಮನೆ ಹತ್ರ ಬಂದಿದ್ದೇನೆ. ಹಳಿಯ ನಾವು ಬಂದಿದ್ದೇನೆ ನಮ್ಮ ಇದರಲ್ಲಿ ಸಲಾಮ್ ಅಲೈಕುಂ ಅಂತ ನಮಸ್ಕಾರ ಹೇಳ್ದ. ನಾನು ಯಾಕೆ ಅಂತ ಬನ್ನಿ ಒಳಗಡೆ ಅಂದೆ. ಬಂದ ನಿಂತ್ಕೊಂಡ. ಏಕೆ ಅಂದೆ, ನಮ್ಮ ಅಮ್ಮಂದು ಟ್ಯಾನಿಕನು BP ಟ್ಯಾಬ್ಲೆಟ್ಸ್ ಇದೆ, ತಗೊಬೇಕು ಅಂಕಲ್. ತಗೊಂಡು ನಾನು ಇವರು ನಮ್ಮ ಹೆಂಡತಿ 3 ಜನ ಹೋದ.
ಅದಷ್ಟರಲ್ಲಿ ನಮ್ಮ ಸರ್ಕಲ್ನಲ್ಲಿ ನಮ್ಮ ಫ್ರೆಂಡ್ ಅವನೇ ಎಲ್ಲಿ ಹೋಗ್ತಾ ಇದೆಯಾ, ಈ ತರ ಹೋಗ್ತಾ ಇದ್ದೆ, ನಾನು ಬರ್ತೀನಿ ತಡಿ ಅಂತ ನಮ್ಮ ಫ್ರೆಂಡು ಜೊತೆಗೆ ಬಂದು ಡೋರ್ ಲಾಕ್ ಬಿಚ್ಚಿದ್ಮೇಲೆ ಅವ್ರು ಟ್ಯಾನಿಕ್ ತಗೊಬೇಕೋ ಇಲ್ಲ ಸಾಮಾನು ಎತ್ತಬೇಕೋ ಮೇಡಮ್. ಟ್ಯಾನಿಕ್ಕು ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ ಅಲ್ಲಿ. ಆಮೇಲೆ ನಮ್ಮ ಫ್ರೆಂಡ್ ಹೋಗಿದ್ದು ಸಾಮಾನು ಎತ್ತಬೇಡಿ, ಮೊನ್ನೆ ತೀರ್ಮಾನ ಆಗೋವರೆಗೂ ಸಾಮಾನು ಎತ್ತಬೇಡಿ ಅಂತ ಅವ್ರು ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಹೋಗಿ ನೀವು ಒಂದ್ಸತಿ ಹೇಳಿ ನಿಮ್ಮ ಹಳ್ಳಿನಿಗೆ ಸಾಮಾನು ತುಂಬ್ತಾ ಇದ್ದೇನೆ ಅಂತ ಹೇಳಿದ್ರು. ಅವಾಗ ನಾನು ಒಳಗಡೆ ಹೇಳಿದ್ಕೆ ಎತ್ಬೇಡ ನೀನು ಸಾಮಾನು, ತೀರ್ಮಾನ ಆಗೋರು ಸಾಮಾನು ಎತ್ಬೇಡ ಅಂತ ಹೇಳಿದ್ಕೆ ಎತ್ತಿದೆ ಒಂದು ಏಟು ಹೊಡೆದ್ಬಿಟ್ಟ ಮೇಡಮ್. ಕೇಳಿ ಅವ್ನಿಗೆ ಖರ್ಚಿ ಬೇಕಾದ್ರೆ ಇಲ್ಲಿ ಅವ್ನು ನಾಳೆ ತಿಂದು ಹೇಳಿ ಅವನು ಹೊಡೆದ್ಬಿಟ್ಟ. ನನಗೆ ಹೊಡೆದಿದ್ದು ನಾನೇ ಮಾಡ್ಬಿಟ್ಟೆ. ನನಗೂ ಸಿಟ್ಟು ಬಂತು, ಇಟ್ಕೊಂಡಿದ್ದ ಸನ ಹಿಂದ್ಗಡೆಯಿಂದ ಮಚ್ಚು ತೆಗೆದಿದೆ. ನನಗೆ ಒಡೆಯಕ್ಕೆ ಬಂದ ಹಿಂದ್ಗಡೆ ಶೋಕೇಶ್ನಲ್ಲಿ ಹಿಂದ್ಗಡೆ ಶೋಕೇಶ್ ಇತ್ತು. ನಾನು ನಿಂತಿದ್ದ ಜಾಗದಲ್ಲಿ ಹಿಂದ್ಗಡೆ ಶೋಕೇಶ್ ದೊಡ್ಡದು. ಆ ಮಚ್ಚೆ ಇಟ್ಟು ಶೋಕೇಶಿಗೆ ಬಿತ್ತು. ಶೋಕೇಶ್ ಎಲ್ಲ ಪುಟ್ಪುಡಿ ಆಗ್ಬಿಟ್ಟು ಕೆಳಗಡೆ ಬಿತ್ತು. ಗಾಜು ಚುಚ್ಕೊಂಡ್ಬಿಡ್ತು ಮೇಡಮ್ ಕಾಲಿಗೆ. ಗಾಜು ಚುಚ್ಕೊಂಡ್ಬಿಟ್ಟು ಎದ್ದಳಕ್ಕಾಗಿಲ್ಲ. ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ ಹಿಂಗೆ. ನಾನು ಒಂದು ಕೈನಲ್ಲಿ ಮಚ್ಚಿಟ್ಕೊಂಡಿದ್ದೆ ಹಿಂಗೇನೆ, ನಮ್ಮ ಫ್ರೆಂಡು ಎರಡು ಕೈಯಿಂದ. ಅಷ್ಟರಲ್ಲೇ ರಕ್ತ ಬಂದ್ಬಿಡ್ತು. ನಮ್ಮ ಫ್ರೆಂಡು ದಪ್ಪೆದಾರಿಗೆ ಪರಿಚಯ ಫೋನ್ ಮಾಡಿ ಅವಾಗ ಕರ್ಕೊಂಡು ಹೋದ್ರು ನಾನು ಸ್ಟೇಷನ್ಗೆ ಹೋದ್ಮೇಲೆ ಇವನಿಗೆ ಅವಾಗ್ಲೇನೆ ಇವಳು ಇದು ತಗೊಂಡು ಹೊಡಿಬಿಡ್ತೀನಿ, ಎಲ್ಲಾರ್ಗು ಕತ್ತಿಸ್ಬಿಡ್ತೀನಿ ಅಂತ ಇವಳಿಗೆ ನಾನು ಇಟ್ಕೊಂಡು ಆ ಮನೆ ಕಳಿಸಿ ಬೀಗ ಹಾಕೊಂಡು ಇವತ್ತಿಗೆ 2.5 ತಿಂಗಳು ಮೇಡಮ್ ಇದೆಲ್ಲ ಆಗಿ ಕೇಸ್ ಬುಕ್ ಆಗಿ 2.5 ತಿಂಗಳು. ನಾವು ಡೋರಿ ಕೇಸ್ ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ರು, ಗೌತಮ್ ಸರ್ಕಲ್ ಇನ್ಸ್ಪೆಕ್ಟರ್ ಗೌತಮ್ ಅವರೆಲ್ಲ ಏನ್ ಹೇಳಿದ್ರು, ಏನನ್ನ ತೀರ್ಮಾನ ಮಾಡಲ್ಲ ಸರ್, ಅವ್ನು ಸಾಯಿಸ್ಬಿಡ್ತಾನೆ. ನೋಡಿ ಮೇಡಮ್, ನಾವು ನಿಮ್ಮ ಹತ್ರ ನಂಬ್ಕೊಂಬಂದಿದ್ವಿ. ನಾವು ನಮ್ಮ ಮಗಳಿಗೆ ಸೇರಿಸ್ಬೇಕು, ಸಂಬಂಧ ಬೇಕು ಅಂತಿದ್ರೆ ನಾವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಮೇಡಮ್. ನಾವೀಗ ಇವನಿಗೆ ಸೇರಿಸ್ಬಿಟ್ರೆ 1 ತಿಂಗಳು 2 ತಿಂಗಳು ಮೇಡಮ್ ಏನಾಗಿ ಸಾಯಿಸ್ಬಿಡ್ತಾನೆ. ಸಾಯಿಸ್ಬಿಟ್ಟು 1 ವರ್ಷ 2 ವರ್ಷ ಅವ್ನಿಗೆ ಜೈಲಾಗುತ್ತೆ ಅಷ್ಟೇ. ತಿರ್ಗಾ ಆಚೆ ಬರ್ತೇನೆ, ಅವನಿಗೆ ದಾರಿ ಸಿಗ್ಬಿಡ್ತದೆ. ಒಟ್ನಾಗ ಅವ್ರು ಸಾಯಿಸ್ಬೇಕು ಅಷ್ಟೇ. ಇದು 2 ವರ್ಷದ ಮೇಡಮ್. ನಮ್ಗೆ ನೋಡಿ, ನಾವು ಇಲ್ಲಿವರೆಗೂ ಬಂದಿದ್ದೀವಿ. ನಮ್ ತೀರ್ಮಾನ, ನಾವು ಸಂಬಂಧ ಬೇಕು ಅಂತೀವಿ, ನಾವು ಇಲ್ಲಿವರೆಗೂ ಬರ್ತಾ ಇಲ್ಲ. ನಾವು ಅಲ್ಲೇ ನಾವು ಮಸೀದಿ ಒಳಗಿಂದ ಏನ್ ಮಾಡಿ ಸೇರಿಸ್ಬಿಡ್ತಿದ್ವು. ಇದು ಸೇರ್ಸೋದಲ್ಲ ಮೇಡಮ್. ನಮ್ಗೆ ಇನ್ನೂ 4-3 ಮಕ್ಕಳು ಅವ ಮೇಡಮ್, ಹೆಣ್ಮಕ್ಳು. ಇನ್ನೂ 3 ಹೆಣ್ಮಕ್ಳು ಅವ್ರೆ ನಮ್ಗೆ. ಮಗು ಮತ್ತೆ ಮಗುನು ನಾವು ಹುಟ್ಟಿದಿಂದ ನಮ್ಮ ಹೆಂಡತಿನೇ ಸಾಕಿರೋದು. ಇನ್ನೂವರೆಗೂ ಒಂದ್ ಸೀರೆ ತಂದ್ಕೊಟ್ಟೋನ ಕೇಳಿ ಅವನ್ಗೆ. ಒಂದ್ ಸೀರೆ ಮಗುಗೆ ಒಂದ್ ಜೊತೆ ಬಟ್ಟೆ ತಂದ್ಕೊಟ್ಟೋನ ಕೇಳಿ ಅವನ್ಗೆ. ಕರ್ಸಿ ಮುಂದ್ಗಡೆ ಅವನ್ಗೆ ಒಡವೆ ಇಕ್ಕಿರೋದು ಬಿಡ್ಸಿರಂದ್ರೆ ಎಲ್ಲೋ ನಂಗೆ 2 ಲಕ್ಷ ಅವನ್ಗೆ ಕುರಾನ್ದು ಭಯ ಇಲ್ಲ, ದೇವ್ರದು ಭಯ ಇಲ್ಲ, ಯಾರ್ದು ಭಯ ಇಲ್ಲ, ಯಾರ್ದು ಭಯ ಇಲ್ಲ ಅವನ್ದು.